ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳ ಎಲ್ಲರಿಗೂ ನಮಸ್ಕಾರಗಳು. ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಅತ್ಯಂತ ಪ್ರಮುಖ ಪ್ರಶ್ನೆಗಳ ಸರಣಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ 101% ಕೇಳಬಹುದಾದ ಮತ್ತೊಂದು ಪ್ರಶ್ನೆಯನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಬನ್ನಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡ್ತೀವಿ ಅಂತ. ಆತ್ಮೀಯ ವಿದ್ಯಾರ್ಥಿಗಳೇ, ವಿಶೇಷವಾಗಿ ಈ ವಿಡಿಯೋದಲ್ಲಿ ನಾವು ಗಂಡು ಸಂತಾನೋತ್ಪತ್ತಿ ವ್ಯವಸ್ಥೆ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಸೊ ಗಂಡು ಸಂತಾನೋತ್ಪತ್ತಿ ವ್ಯವಸ್ಥೆ ಅಂತ ಬಂದಾಗ ಇಲ್ಲಿ ಗಂಡು ಲಿಂಗಾಣು ವೀರ್ಯಾಣುಗಳು ಅಂತ ನಾವೇನು ಹೇಳ್ತೀವಿ, ಈ ಗಂಡು ಲಿಂಗಾಣುಗಳು ವೀರ್ಯಾಣುಗಳು ಅಥವಾ ಇಂಗ್ಲೀಷ್ನಲ್ಲಿ ಸ್ಪರ್ಮ್ಸ್ ಅಂತ ಕರಿತೀವಿ. ಇವು ಒಬ್ಬ ವ್ಯಕ್ತಿಯ ವೃಷಣಗಳಲ್ಲಿ ಉತ್ಪಾದನೆ ಆಗತ್ತೆ. ಸೊ ವೃಷಣಗಳು ಅಂತ ಅಂದರೆ ಟೆಸ್ಟಿಸ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಟೆಸ್ಟಿಸ್ನಲ್ಲಿ ಈ ಒಂದು ವೃಷಣದಲ್ಲಿ ಸೆಮಿನಿಫೆರಸ್ ಟ್ಯೂಬಲ್ಸ್ ಅಂತ ಇರುತ್ತೆ. ಆ ಟ್ಯೂಬಲ್ಸ್ನಲ್ಲಿ ಈ ಒಂದು ವೀರ್ಯಾಣುಗಳ ಸ್ಪರ್ಮ್ಸ್ ಪ್ರೊಡಕ್ಷನ್ ಆಗುತ್ತೆ. ಸೊ ಇವುಗಳನ್ನು ನಾವು ಗಂಡು ಲಿಂಗಾಣು ಅಂತ ಕರಿತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋದಾಗ ಈ ವೃಷಣಗಳು ಒಬ್ಬ ವ್ಯಕ್ತಿಯ ದೇಹದ ಹೊರಗಡೆ ನೇತಾಡುತ್ತಾ ಇರುತ್ತವೆ, ಹೊರಗಡೆ ಜೋತಾಡುತ್ತಾ ಇರುತ್ತವೆ ಅಂತ ಬರುತ್ತೆ. ಯಾಕೆ ಈ ವೃಷಣಗಳು ದೇಹದ ಹೊರಗಡೆ ಇರುತ್ತವೆ ಅಂದರೆ, ಈ ಒಂದು ವೀರ್ಯಾಣುಗಳ ಉತ್ಪಾದನೆ ಆಗಬೇಕಾದ್ರೆ ಇಲ್ಲಿ ಕಡಿಮೆ ತಾಪಮಾನ ಬೇಕು. ನಮ್ಮ ದೇಹದ ತಾಪಮಾನವು ಹೆಚ್ಚಾಗಿರೋದ್ರಿಂದ ಆ ತಾಪಮಾನದಲ್ಲಿ ಸ್ಪರ್ಮ್ಸ್ ಪ್ರೊಡಕ್ಷನ್ ವೀರ್ಯಾಣುಗಳ ಉತ್ಪಾದನೆ ಅಲ್ಲಿ ಆಗುವುದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ದೇಹದ ರಚನೆ ಯಾವ ರೀತಿ ವಿನ್ಯಾಸವಾಗಿದೆ ಅಂದರೆ, ಈ ಒಂದು ವೃಷಣಗಳು ನಮ್ಮ ದೇಹದ ಹೊರಗಡೆ ಅಲ್ಲಿ ನೇತಾಡುತ್ತಾ ಇರುತ್ತವೆ ಅಂತ ನಾವು ಇಲ್ಲಿ ಹೇಳ್ತೇವೆ. ಇದು ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಸ್ಪರ್ಮ್ಸ್ ಪ್ರೊಡಕ್ಷನ್ ಏನಿದೆ, ವೀರ್ಯಾಣುಗಳ ಉತ್ಪಾದನೆಯಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ಸ್ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ರೋಲನ್ನು ಅದು ಪ್ಲೇ ಮಾಡ್ತದೆ. ಸೊ ಇದಾದ ನಂತರ ಹಾಗೂ ಇಲ್ಲಿ ಬಾಲಕರಲ್ಲಿ ಒಂದು ಪ್ರೌಢಾವಸ್ಥೆಯ ಲಕ್ಷಣಗಳು, ಮುಖದ ಮೇಲೆ ಮೀಸೆಯನ್ನು ಮೂಡುವಂಥದ್ದು, ಇಲ್ಲಿ ಕೊಂಕಳು ಅಂತ ನಾವೇನು ಹೇಳ್ತೇವೆ ಅಲ್ಲಿ ರೋಮಗಳ ಒಂದು ಬೆಳವಣಿಗೆ ಆಗುವಂಥದ್ದು, ಜನನಾಂಗದ ಸುತ್ತಲೂ ರೋಮಗಳ ಬೆಳವಣಿಗೆ ಆಗುವಂಥದ್ದು, ಧ್ವನಿಯಲ್ಲಿ ಬದಲಾವಣೆ ಆಗುವಂಥದ್ದು. ಸೊ ಸಾಕಷ್ಟು ಬದಲಾವಣೆಗಳನ್ನು ನಾವು ಇಲ್ಲಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆಗುವುದನ್ನು ನಾವು ಕಾಣ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ವೀರ್ಯಾಣುಗಳ ಉತ್ಪಾದನೆ ವೃಷಣ ಚೀಲಗಳಲ್ಲಿ ಉಂಟಾದ ನಂತರ ಅವು ವೀರ್ಯನಾಳದ ಮುಖಾಂತರ ಇಲ್ಲಿ ಮೂತ್ರದ್ವಾರಕ್ಕೆ ಬರುತ್ತವೆ. ಇಲ್ಲಿ ಒಂದು ಗಮನಿಸಬೇಕು, ಒಬ್ಬ ವ್ಯಕ್ತಿಯ ದೇಹದಿಂದ ಮೂತ್ರ ವಿಸರ್ಜನೆಗೆ ಹಾಗೂ ಇಲ್ಲಿ ವೀರ್ಯ ವಿಸರ್ಜನೆಗೆ ಇರುವಂತಹ ಒಂದು ಕಾಮನ್ ಆಗಿರುವಂತಹ ಒಂದು ಮಾರ್ಗ ಆಗಿರುತ್ತೆ, ಇದು ಶಿಶ್ನ. ಸೊ ಈ ಒಂದು ಶಿಶ್ನದ ಮುಖಾಂತರ ಮೂತ್ರ ವಿಸರ್ಜನೆ ಆಗುತ್ತೆ ಹಾಗೂ ಜೊತೆಯಲ್ಲಿ ವೀರ್ಯಾಣುಗಳ ವಿಸರ್ಜನೆ ಕೂಡ ಇಲ್ಲಿ ಆಗ್ತದೆ. ಅದಕ್ಕಾಗಿ ಇದನ್ನು ನಾವು ಯೂರಿನೋಜೆನಿಟಲ್ ಸಿಸ್ಟಮ್ ಅಂತ ನಾವು ಕರಿತೇವೆ. ಯೂರಿನೇಷನ್ ಹಾಗೂ ಜೆನೆಟಿಕ್ ಇರುವಂತಹ ಒಂದು ಸಿಸ್ಟಮ್ ಒಂದೇ ಆಗಿರ್ತದೆ. ಇದು ಈ ಒಂದು ಇರುವಂಥದ್ದು ಇದೆ. ಸೊ ಈ ಒಂದು ವೀರ್ಯಾಣುಗಳು ಒಂದು ರೀತಿಯ ದ್ರವದಲ್ಲಿ ಇರ್ತವೆ. ಸೊ ಆ ಒಂದು ದ್ರವದಲ್ಲಿ ಯಾಕೆ ಇರ್ತದೆ ದ್ರವದಲ್ಲಿ ಅಂದರೆ, ಆ ದ್ರವದಲ್ಲಿ ಆ ವೀರ್ಯಾಣುಗಳು ಅತ್ಯಂತ ಸುಲಭವಾಗಿ ಚಲಿಸಲಿಕ್ಕೆ ಆಗತ್ತೆ. ಹಾಗೂ ವೀರ್ಯಾಣುಗಳು ತನ್ನದೇ ಆಗಿರುವಂಥ ಬಾಲವನ್ನು ಹೊಂದಿದ್ದು ಆ ಬಾಲವು ಅತ್ಯಂತ ಸುಲಭವಾಗಿ ಆ ಒಂದು ದ್ರವದಲ್ಲಿ ಚಲಿಸಲಿಕ್ಕೆ ಸಹಾಯವಾಗುತ್ತೆ. ಹಾಗೂ ಈ ಒಂದು ಸ್ಪರ್ಮ್ಸ್ನಲ್ಲಿ ನೆಕ್ ಅಂತ ಇರ್ತವೆ, ಕುತ್ತಿಗೆ ಭಾಗದಲ್ಲಿ ಮೈಟೊಕಾಂಡ್ರಿಯಾ ಇದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೈಟೊಕಾಂಡ್ರಿಯಾ ಶಕ್ತಿಯ ಕೇಂದ್ರವಾಗಿದ್ದು ಆ ಒಂದು ಸ್ಪರ್ಮ್ಸ್ ಮೂವ್ ಆಗಲಿಕ್ಕೆ, ಸ್ಪರ್ಮ್ಸ್ ಚಲಿಸಲಿಕ್ಕೆ ಈ ಒಂದು ಮೈಟೊಕಾಂಡ್ರಿಯಾ ಅಗತ್ಯವಾಗಿರುವಂತಹ ಒಂದು ಶಕ್ತಿಯನ್ನು ಅದು ಒದಗಿಸ್ತದೆ. ಇದು ಒಂದು ಇಂಪಾರ್ಟೆಂಟು. ಇನ್ನು ಹೆಣ್ಣು ಸಂತಾನೋತ್ಪತ್ತಿ ವ್ಯವಸ್ಥೆ ನೋಡೋಣ. ಹೆಣ್ಣು ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ ಒಬ್ಬ ಹೆಣ್ಣು ಮಗು ಜನಿಸಿದಾಗಲೇ ಅಲ್ಲಿ ಏನಿರ್ತದಪ್ಪ ಅಂದರೆ ಓವರೀಸ್ ಅಂತ ಇರ್ತವೆ, ಅಂಡಾಶಯಗಳು. ಸೊ ಈ ಅಂಡಾಶಯದಲ್ಲಿ ಒಂದು ಹೆಣ್ಣು ಮಗು ಜನಿಸಿದಾಗ ಅಲ್ಲಿ ಅಪಕ್ವವಾದ ಮ್ಯಾಚೂರ್ಡ್ ಆಗದೇ ಇರುವಂತಹ ಒಂದು ಅಲ್ಲಿ ಅಂಡಾಣುಗಳು ಕಂಡು ಬರ್ತವೆ. ಸೊ ಈ ಒಂದು ಅಂಡಾಣುಗಳು ಒಬ್ಬ ಬಾಲಕಿ ಪರಿಪಕ್ವತೆಯನ್ನು ವಯಸ್ಕ ಒಂದು ಹಂತಕ್ಕೆ ಬಂದಾಗ ಆ ಒಂದು ಅಂಡಾಣುಗಳು ಪರಿಪಕ್ವತೆಯನ್ನು ಸಾಧಿಸ್ತವೆ ಹಾಗೂ ದೇಹದಿಂದ ಬಿಡುಗಡೆ ಆಗಲು ಪ್ರಾರಂಭ ಆಗುತ್ತೆ. ಯಾವಾಗ ಒಬ್ಬ ಬಾಲಕಿಯ ದೇಹದಿಂದ ಅಂಡಾಣುಗಳ ಬಿಡುಗಡೆ ಪ್ರಾರಂಭ ಆಗುತ್ತೋ ಅದನ್ನು ನಾವು ಋತುಮತಿಯಾಗಿದ್ದಾಳೆ ಅಂತ ನಾವು ಹೇಳ್ತೇವೆ. ಸೊ ಈ ಋತುಚಕ್ರ ಮತ್ತು ಋತುಮತಿ ಈ ಒಂದು ಪ್ರಕ್ರಿಯೆಯನ್ನು ನಿಯಂತ್ರಣ ಮಾಡುವಲ್ಲಿ ಈಸ್ಟ್ರೋಜನ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ರೋಲ್ ಪ್ಲೇ ಮಾಡುತ್ತೆ. ಸೊ ಈಸ್ಟ್ರೋಜನ್ ಋತುಚಕ್ರವನ್ನು ನಿಯಂತ್ರಣ ಮಾಡುವುದರ ಜೊತೆಗೆ ಒಂದು ಬಾಲಕಿಯಲ್ಲಿ ಒಂದು ಪ್ರೌಢಾವಸ್ಥೆಯ ಲಕ್ಷಣಗಳ ಮೂಡುವ ನಿಟ್ಟಿನಲ್ಲಿ ಸಹಾಯವನ್ನು ಮಾಡುತ್ತೆ. ಅದು ಸ್ತನಗಳ ಬೆಳವಣಿಗೆ ಆಗಿರ್ಬೋದು, ಧ್ವನಿಯಲ್ಲಿ ಬದಲಾವಣೆ ಆಗಿರ್ಬೋದು, ಕುತ್ತಿಗೆ ಭಾಗದ ಬೆಳವಣಿಗೆ ಆಗಿರ್ಬೋದು. ಒಟ್ಟಾರೆಯಾಗಿ ಈ ಒಂದು ಎರಡನೇ ಒಂದು ಪ್ರೌಢಾವಸ್ಥೆಯ ಲಕ್ಷಣಗಳು ಅಂತ ನಾವೇನು ಹೇಳ್ತೇವೆ, ಆ ಲಕ್ಷಣಗಳನ್ನು ಮೂಡುವಲ್ಲಿ ಈಸ್ಟ್ರೋಜನ್ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ.
ಸೊ ಈ ಒಂದು ಅಂಡಾಣುಗಳು ಅಂಡಾಶಯದಿಂದ ಬಿಡುಗಡೆ ಆಗಿ ಅವು ಫೆಲೋಪಿಯನ್ ನಾಳ ಮುಖಾಂತರ ಅಥವಾ ಅಂಡನಾಳದ ಮುಖಾಂತರ ಇಲ್ಲಿ ಹೊರಗಡೆ ಬಿಡುಗಡೆಯಾಗತ್ತೆ. ಸೊ ಈ ಅಂಡಾಣುಗಳು ವೀರ್ಯಾಣುಗಳೊಂದಿಗೆ ಸಂಯೋಗ ಹೊಂದಿದಾಗ ಅದು ಯುಗ್ಮಜ ಆಗುತ್ತೆ. ಸೊ ಈ ಒಂದು ಯುಗ್ಮಜ ಒಂದು ಭ್ರೂಣವಾಗಿ ಬೆಳವಣಿಗೆ ಆಗುತ್ತೆ. ಈ ಒಂದು ಭ್ರೂಣವು ಗರ್ಭಚೀಲಕ್ಕೆ ಅಂಟಿಕೊಳ್ಳುತ್ತೆ ಹಾಗೂ 9 ತಿಂಗಳ ನಂತರ ಆ ಒಂದು ಭ್ರೂಣವು ಒಂದು ಮಗುವಾಗಿ ಜನ್ಮ ನೀಡುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ಸೊ ಈಗ ಮಗು ಭ್ರೂಣ ಮತ್ತು ತಾಯಿಯ ನಡುವೆ ಒಂದು ರೀತಿಯ ರಚನೆ ಇರುತ್ತೆ, ಒಂದು ರೀತಿಯ ಸಂಪರ್ಕ ಇರುತ್ತೆ. ಅದನ್ನು ಜರಾಯು ಅಂತ ಕರೀತೇವೆ. ಆ ಜರಾಯು ಅಥವಾ ಕರಳುಬಳ್ಳಿ. ಸೊ ಈ ಕರಳುಬಳ್ಳಿಯ ಮುಖಾಂತರ ಆ ಒಂದು ಭ್ರೂಣಕ್ಕೆ ಅಗತ್ಯವಿರುವಂಥ ಪೋಷಕಾಂಶಗಳನ್ನು ಹಾಗೂ ಆ ಭ್ರೂಣದಿಂದ ಬಿಡುಗಡೆಯಾಗುವಂತಹ ಅನುಪಯುಕ್ತ ವಸ್ತುಗಳನ್ನು ಕೂಡ ತಾಯಿಯ ದೇಹದ ಮುಖಾಂತರ ವಿಸರ್ಜನೆ ಆಗುತ್ತೆ. ತಾಯಿಯ ದೇಹದ ಮುಖಾಂತರ ಆ ಎಲ್ಲ ಅಂಶಗಳನ್ನು ಹೀರಿಕೊಳ್ಳುವ ಒಂದಿಷ್ಟು ಕೆಲಸವನ್ನು ಕೂಡ ಅದು ಮಾಡ್ತದೆ. ಸೊ ಒಂದು ವೇಳೆ ಈ ಒಂದು ಬಾಲಕಿ ಅಥವಾ ಒಬ್ಬ ಮಹಿಳೆಯ ಹತ್ತಿರ ಅಂಡಾಣುವಿಗೆ ವೀರ್ಯಾಣುವಿನ ಲಭ್ಯತೆ ಆಗದೇ ಇದ್ದರೆ, ಅಂಡಾಣುವಿನೊಂದಿಗೆ ವೀರ್ಯಾಣುಗಳ ಲಭ್ಯತೆ ಆಗದೇ ಇದ್ದರೆ ಏನಾಗ್ತದೆ ಅಂದರೆ, ಇಲ್ಲಿ ಒಂದು ಅಂಡಾಣುವಿಗೆ ವೀರ್ಯಾಣು ಸಿಗಲಿಲ್ಲ ಅಂದರೆ ಆ ಒಂದು ಏನಾಗುತ್ತೆ, ಪ್ರತಿಯೊಂದು ತಿಂಗಳು ಅಂಡಾಣುವು ಬಿಡುಗಡೆ ಆದ ನಂತರ ಅದು ಆ ಗರ್ಭ ಧರಿಸಲಿಕ್ಕೆ ಅವಶ್ಯಕವಿರುವ ಎಲ್ಲ ರಚನೆಗಳು, ಎಲ್ಲ ಸಿದ್ಧತೆಗಳು ಆಗಿರುತ್ತೆ. ಯಾವಾಗ ಅಂಡಾಣುವಿಗೆ ವೀರ್ಯಾಣುಗಳ ಲಭ್ಯತೆ ಆಗದೇ ಇದ್ದಾಗ ಗರ್ಭ ಧರಿಸಲಿಕ್ಕೆ ಮಾಡಿಕೊಂಡಿರುವಂಥ ಎಲ್ಲ ಸಿದ್ಧತೆಗಳು ಬಿರುಕು ಬಿಟ್ಟು ರಕ್ತದ ರೂಪದಲ್ಲಿ ದೇಹದಿಂದ ಹೊರಗಡೆ ಬಿಡುಗಡೆ ಆಗುತ್ತೆ. ಇದನ್ನು ನಾವು ರಕ್ತಸ್ರಾವ ಅಂತ ಹೇಳ್ತೇವೆ. ಸೊ ಋತುಮತಿಯಾದಾಗ ಋತು ಚಕ್ರದಲ್ಲಿ ಇದ್ದಾಗ ಈ ರೀತಿಯ ರಕ್ತಸ್ರಾವ ಉಂಟಾಗುವುದನ್ನು ನಾವು ಕಾಣ್ತೇವೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈ ಒಂದು ಋತುಚಕ್ರವು ಪ್ರತಿ ತಿಂಗಳಾಗುತ್ತೆ. ಪ್ರತಿ ತಿಂಗಳಿನಲ್ಲಿ ಅಂಡಾಣಿಗೆ ವೀರ್ಯಾಣು ಸಿಗದೇ ಇದ್ದರೆ ರಕ್ತಸ್ರಾವದ ಮುಖಾಂತರ ಗರ್ಭ ಧರಿಸಲಿಕ್ಕೆ ಅವಶ್ಯಕವಿರುವ ಎಲ್ಲ ರಚನೆಯು ದೇಹದಿಂದ ಹೊರಗಡೆ ಹೋಗುವಂಥದ್ದು ಇದೆ. ಒಂದು ವೇಳೆ ಅಂಡಾಣುವಿಗೆ ವೀರ್ಯಾಣುವಿನ ಲಭ್ಯತೆ ಆದರೆ ಆಗ ಏನಾಗುತ್ತೆ, ಅದು ಅಂಡಾಣು ಫಲಿತವಾಗುತ್ತೆ, ಯುಗ್ಮಜ ಉಂಟಾಗುತ್ತೆ, ಯುಗ್ಮಜ ಭ್ರೂಣವಾಗುತ್ತೆ, ಭ್ರೂಣವು ಮಗುವಾಗುತ್ತೆ. ಸೊ ಈ ರೀತಿ ಏನಾಗುತ್ತೆ ಅಂದರೆ ಈ ಒಂದು ಮಾನವನಲ್ಲಿ ಸಂತಾನೋತ್ಪತ್ತಿ ಆಗುವುದನ್ನು ನಾವು ಕಾಣ್ತೇವೆ. ಫೈನಲಿ ಈ ಒಂದು ಪಾಠದಲ್ಲಿ ಇರುವಂಥದ್ದು ಮತ್ತೊಂದು ಇಂಪಾರ್ಟೆಂಟು ಸಂತಾನೋತ್ಪತ್ತಿಯ ಆರೋಗ್ಯ. ಸಂತಾನೋತ್ಪತ್ತಿಯ ಆರೋಗ್ಯದಲ್ಲಿ ನಾವು ಏನು ಹೇಳ್ತೀವಿ ಅಂದರೆ ಈ ಒಂದು ಲೈಂಗಿಕ ರೋಗಗಳು, ಪ್ರಥಮವಾಗಿ ಲೈಂಗಿಕ ರೋಗಗಳು ಅಂತ ಬಂದಾಗ ಸಿಫಿಲಿಸ್ ಬರುತ್ತೆ, ಏಡ್ಸ್ ಬರುತ್ತೆ, ಗೊನರಿಯಾ ಬರುತ್ತೆ. ಇವು 3 ಇಂಪಾರ್ಟೆಂಟು. ಈ ಲೈಂಗಿಕ ರೋಗಗಳು ಹರಡದಂತೆ ನೋಡಬೇಕಾದ್ರೆ ಅಲ್ಲಿ ನಾವು ಏನು ಮಾಡಬೇಕಾಗತ್ತೆ, ಸುರಕ್ಷಿತವಾದ ಲೈಂಗಿಕ ಸಂಪರ್ಕ ಇಟ್ಕೋಬೇಕು. ಕಾಂಡಮ್ಸ್ಗಳನ್ನು ಬಳಸುವಂಥದ್ದು ಮುಖಾಂತರ ಸ್ವಲ್ಪ ಮಟ್ಟಿಗೆ ಅದನ್ನು ತಡೆಗಟ್ಟಬಹುದು. ಇನ್ನು ಎರಡನೇದಾಗಿ ಇಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಹೇಗೆ ಅಂದರೆ ಗಂಡು ಮಕ್ಕಳು ಇಲ್ಲಿ ಸಂತಾನೋತ್ಪತ್ತಿ ಮುಖಾಂತರ ಇಲ್ಲಿ ಏನಾಗುತ್ತೆ ಅಂದರೆ ಆ ವೀರ್ಯನಾಳವನ್ನು ಕತ್ತರಿಸಲಾಗುತ್ತೆ. ಅದನ್ನು ಚಿಕಿತ್ಸೆ ಮುಖಾಂತರ ಕತ್ತರಿಸಿ ಅಲ್ಲಿ ವೀರ್ಯಗಳ ಬಿಡುಗಡೆಯನ್ನು ತಡೆಯಲಾಗುತ್ತೆ. ಇನ್ನು ಸ್ತ್ರೀಯರಲ್ಲಿ ಫೆಲೋಪಿಯನ್ ನಾಳವನ್ನು ಕತ್ತರಿಸಿ ಶಸ್ತ್ರಚಿಕಿತ್ಸೆಯ ಮುಖಾಂತರ ಅಂಡಾಣು ನೇರವಾಗಿ ಬಿಡುಗಡೆ ಆಗುವುದನ್ನು ತಪ್ಪಿಸಿ ಇಲ್ಲಿ ಏನಾಗುತ್ತೆ ಅಂದರೆ ಸಂತಾನೋತ್ಪತ್ತಿಯನ್ನು ನಿಯಂತ್ರಣವನ್ನು ಮಾಡ್ಬೋದು. ಇದನ್ನು ಹೊರತುಪಡಿಸಿ ಸಂತಾನೋತ್ಪತ್ತಿ ನಿಯಂತ್ರಣಕ್ಕಾಗಿ ಇಲ್ಲಿ ಕಾಂಡಮ್ಸನ್ನು ಬಳಸಲಾಗುತ್ತೆ, ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಳಲಾಗುತ್ತೆ ಹಾಗೂ ಕಾಪರ್ ಟೀಗಳನ್ನು ಕೂಡ ಇಲ್ಲಿ ಬಳಸಲಾಗುತ್ತೆ. ಸೊ ಆತ್ಮೀಯರೇ, ಈ ಒಂದು ಸಂತಾನೋತ್ಪತ್ತಿ ಆರೋಗ್ಯ ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಸಾಕಷ್ಟು ಪ್ರಶ್ನೆಗಳು ಈ ಒಂದು ಕಂಟೆಂಟ್ ಮೇಲೆ ಕೇಳಿದ್ದಾರೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿವರೆಗೂ ನಾನು ಡಿಸ್ಕಷನ್ ಮಾಡಿರುವಂಥ ಕಂಟೆಂಟ್ ಏನಿದೆ, ನೋಟ್ಬುಕ್ ಪೆನ್ನನ್ನು ಇಟ್ಕೊಂಡು ಅದೇ ರೀತಿ ಇಂಪಾರ್ಟೆಂಟ್ ಪಾಯಿಂಟನ್ನು ನೋಟ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಪೌಸ್ ಮಾಡಿ ಕೇಳಿ ಅಥವಾ 3 ರಿಂದ 4 ಬಾರಿ ರಿಪಿಟೇಷನ್ ಮಾಡಿ ಕೇಳಿ. ಖಂಡಿತವಾಗಿಯೂ ಕೂಡ ಈ ವಿಡಿಯೋದಿಂದ ನಿಮಗೆ ಖಂಡಿತವಾಗಿ 4 ರಿಂದ 5 ಅಂಕಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.